ನವರಾತ್ರಿಯಲ್ಲಿ ಉಪವಾಸ ನಡೆಸಿ ದೇವಿಯ ಕೃಪೆಗೆ ಹೇಗೆ ಪಾತ್ರರಾಗಬೇಕು? ನವರಾತ್ರಿ ಅವಧಿಯಲ್ಲಿ ಹಲವರು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಉಪವಾಸ ನಡೆಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ನೀರು ಮತ್ತು ಆಹಾರದಿಂದ ದೂರವಿರುವ ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು. ಉಪವಾಸವು ದೇಹದ ತ್ಯಾಜ್ಯವನ್ನು ಹೊರಹಾಕಲು ಮತ್ತು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಸ್ಮರಣೆ, ನರದ ಆರೋಗ್ಯ, ಚಯಾಪಚಯ, ದೈಹಿಕ, ಮಾನಸಿಕ ಮತ್ತು ನಡವಳಿಕೆಯ ಬದಲಾವಣೆಗಳನ್ನು ಪುನಃ ಚೈತನ್ಯಗೊಳಿಸುತ್ತದೆ. ಆದರೆ ಉಪವಾಸದ ಅವಧಿ ಮುಗಿದ ನಂತರ ಹಸಿವನ್ನು ಇಂಗಿಸುವ ಯಾವುದೇ ಬಗೆಯ ಆಹಾರ ಸೇವಿಸುವುದಲ್ಲ. ಉಪವಾಸದ ನಂತರ ಆಹಾರ ಸೇವಿಸುವಾಗ ಯಾವ ಪೌಷ್ಟಿಕ ಆಹಾರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು? ಪೌಷ್ಟಿಕ ಆಹಾರ: ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಫಲಾಹಾರಗಳು, ತರಕಾರಿಗಳು, ಹಣ್ಣುಗಳು, ಬೀಜಗಳು ಮತ್ತು ಬೇಳೆಕಾಳುಗಳನ್ನು ಒಳಗೊಂಡ ಸಮತೋಲಿತ ಮತ್ತು ಪೌಷ್ಟಿಕಾಂಶಯುಕ್ತ ಆಹಾರ ಈ ಸಂದರ್ಭದಲ್ಲಿ ಅಗತ್ಯ. ಅಡುಗೆ ಮಾಡುವಾಗ ಬಾಡಿಸುವುದನ್ನು ಬಿಟ್ಟು ಕುದಿಸುವ ಅಥವಾ ಹುರಿಯುವ ವಿಧಾನಗಳನ್ನು ಆಯ್ಕೆ ಮಾಡಬೇಕು. ಪುಡಿ ಉಪ್ಪಿನ ಬದಲು ಕಲ್ಲು ಉಪ್ಪನ್ನು ಬಳಸಿದರೆ ಜೀರ್ಣಕ್ರಿಯೆಗೆ ಉತ್ತಮ. ದ್ರವಾಹಾರ ಸೇವನೆ: ಶರೀರವನ್ನು ಹೈಡ್ರೇಟ್ ಮಾಡಲು ನೀರು, ನಿಂಬೆನೀರು, ತರಕಾರಿ ರಸ ಮತ್ತು ಹಣ್ಣಿನ ರಸಗಳು, ಕ್ಯಾಲೋರಿ ರಹಿತ ಪಾನೀಯಗಳನ್ನು ಸೇವಿಸಬೇಕು. ನಿಯಮಿತ ವ್ಯಾಯಾಮ: ನಡಿಗೆ, ಯೋಗ ಅಥವಾ ಇತರ ಸೌಮ್ಯ ವ್ಯಾಯಾಮಗಳನ್ನು ಮಾಡುವ ಮೂಲಕ ಸಕ್ರಿಯವಾಗಿರಬಹುದು. ಇದು ದೇಹದ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯಕ. ವಿಶ್ರಾಂತಿ: ಉಪವಾಸದ ವೇಳೆ ದೇಹವು ಸಾಕಷ್ಟು ದಣಿಯುವ ಕಾರಣ ಸರಿಯಾದ ನಿದ್ರೆ ಅಗತ್ಯ. ಹಬ್ಬದ ಪ್ರಯುಕ್ತ ಪೂಜೆ, ಅಡುಗೆ ತಯಾರಿಯಂತಹ ಚಟುವಟಿಕೆಗಳ ನಡುವೆಯೂ ಅಗತ್ಯವೆನಿಸಿದಾಗ ವಿಶ್ರಾಂತಿ ಪಡೆಯುತ್ತಿರಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಶೇರ್, ಕಮೆಂಟ್ ಸಹ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.